ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ರಾಹುಲ್ ಗಾಂಧಿ ವಿಚಾರಣೆ ಆಗೋ ಸಾಧ್ಯತೆ ಇದೆ. ಸದ್ಯದಲ್ಲೇ ರಾಹುಲ್ ಗಾಂಧಿ ವಿಚಾರಣೆಯನ್ನ ನಡೆಸುತ್ತೆ ಜಾರಿ ನಿರ್ದೇಶನಾಲಯ. ಜಾರಿ ನಿರ್ದೇಶನಾಲಯದಿಂದ ಸದ್ಯದಲ್ಲೇ ರಾಹುಲ್ ಗಾಂಧಿ ವಿಚಾರಣೆ ನಡೆಯುತ್ತೆ. ಅಂತಿಮ ಹಂತಕ್ಕೆ ತಲುಪಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ತನಿಖೆ. ಈ ಹಿಂದೆ ಜಾರಿ ನಿರ್ದೇಶನಾಲಯ ಅರ್ಥಾತ್ ಇಡಿ ಮುಂದೆ ಹಾಜರಾಗಿದ್ರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಪವನ್ ಬನ್ಸಾಲ್ ವಿಚಾರಣೆ ಬಳಿಕ ಇಡಿಗೆ ಮತ್ತಷ್ಟು ಮಾಹಿತಿ ಸಿಕ್ಕಿದೆ. ಇಡಿಗೆ ಸಿಕ್ಕಿರುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗ ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ವಿಚಾರಣೆಗೆ ನಡೆಸಕ್ಕೆ ಇಡಿ ಅಧಿಕಾರಿಗಳು ಸನ್ನದ್ಧರಾಗ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಮತ್ತೊಮ್ಮೆ ಇಡಿ ವಿಚಾರಣೆ ನಡೆಸೋ ಅಂತ ಸಾಧ್ಯತೆ ಇದೆ. ಈಗಾಗಲೇ ಪವನ್ ಬನ್ಸಾಲ್ ಅವರ ವಿಚಾರಣೆ ಮುಕ್ತಾಯವಾಗಿದೆ. ಪವನ್ ಬನ್ಸಾಲ್ ಅವರ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳು ನೇರವಾಗಿ ಇಡಿಗೆ ಸಿಕ್ಕಿತ್ತು. ಈಗ ಹೆಚ್ಚುವರಿ ಮಾಹಿತಿ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾರಣಕ್ಕೋಸ್ಕರನೇ ನೇರವಾಗಿ ಈಗ ರಾಹುಲ್ ಗಾಂಧಿ ಅವ್ರನ್ನ ಮತ್ತೊಮ್ಮೆ ವಿಚಾರಣೆ ನಡೆಸಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಜಗದೀಶ್, ನೋಡಿ, ಈಗಾಗಲೇ ಪವನ್ ಬನ್ಸಾಲ್ ಅವರ ವಿಚಾರಣೆ ಮುಕ್ತಾಯ ಆಗಿದೆ. ಅವ್ರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿಯ ಆಧಾರದ ಮೇಲೆಗೆ ಮತ್ತೊಮ್ಮೆ ರಾಹುಲ್ ಗಾಂಧಿಗೆ ಸಂಕಷ್ಟ ಎದುರಾಗ್ತಾ ಇರುವಂತಹದ್ದು. ಜಗದೀಶ್, ಖಂಡಿತವಾಗ್ಲೂ ಸುಧನ್, ಯಾಕಂದರೆ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಗಾಂಧಿ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ತಂದೊಡ್ಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವಾರದ ಹಿಂದ್ಗಡೆ ಯಾವಾಗ ಸೆಷನ್ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಟ್ವೀಟ್ ಅನ್ನು ಮಾಡ್ತಾರೆ. ಮುಂದಿನ ಕೆಲವೇ ದಿವಸಗಳಲ್ಲಿ ಅಥವಾ ಕೆಲ ಹಂತಗಳ ಸಂದರ್ಭದಲ್ಲಿ ಏನಂತಂದ್ರೆ ಇಡಿ ಅಧಿಕಾರಿಗಳು ಮತ್ತೆ ನಮ್ಮ ಮನೆಯ ಬಾಗಿಲಿನ ಕದವನ್ನು ತಟ್ತಾರೆ ಅನ್ನುವಂತಹ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಅದ್ರ ಜೊತೆಗೆ ಅವ್ರ ಮೇಲೆ ಮೆನ್ಷನ್ ಮಾಡಿದ್ರು, ನಿಮ್ಮ ಎಲ್ಲಾ ದಾಖಲೆಗಳಿಗೂ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಸಹಿತ ನನ್ನ ಜೊತೆಗೆ ಟೀ ಕಾಫಿ ಕುತ್ಕೊಂಡು ಕುಡಿದು ಬಿಸ್ಕೆಟ್ ತಿನ್ಕೊಂಡು ಚರ್ಚೆ ಮಾಡೋಣ ಅಂತ. ಅಂದ್ರೆ ಇಂಡೈರೆಕ್ಟ್ ಏನಂತಂದ್ರೆ ಇಡಿ ಅಧಿಕಾರಿಗಳು ರಾಹುಲ್ ಗಾಂಧಿ ಅವರಿಗೆ ಏನಂದ್ರೆ ಮತ್ತೆ ನೋಟಿಸ್ ಕೊಡ್ತಾರೆ ಅನ್ನುವಂತಹ ಶಂಕೆ ಸ್ವತಃ ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ರೀತಿಯ ಏನಂದ್ರೆ ಡಾಕ್ಯುಮೆಂಟ್ಸ್ ಸಹಿತ ಸಿಕ್ಕಿದಾವೆ ಅನ್ನುವಂತಹ ವಿಚಾರ. ಕಾರಣ ಏನು ಅಂತಂದ್ರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇಬ್ಬರನ್ನು ಸಹಿತ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರೆದು ವಿಚಾರಣೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರು ಬರೋಬ್ಬರಿ 40 ಗಂಟೆಗಳ ಕಾಲ ವಿಚಾರಣೆಯಲ್ಲಿ ಇಡಿ ಅಧಿಕಾರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ಏನಂತಂದ್ರೆ ಉತ್ತರವನ್ನು ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾರಣ ಏನು ಅಂತಂದ್ರೆ ನ್ಯಾಷನಲ್ ಎಜಿಎಲ್ ಅಲ್ಲಿ ಇರುವಂತಹ ಒಟ್ಟು 76% ಷೇರು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿಗೆ ಸಂಬಂಧಪಟ್ಟಂತದ್ದಾಗಿರುವಂತದ್ದು. ಅಂದ್ರೆ ಈ 36% ಷೇರು ಇಬ್ಬರು ಸಹಿತ ತಾಯಿ ಮತ್ತೆ ಮಗನ ಹೆಸರಲ್ಲಿ ಇರುವಂತಹ ಕಾರಣಕ್ಕಾಗಿ ಆ ಒಂದು ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂತಹ ಅತಿದೊಡ್ಡ ಹಗರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಮೂಲ ಇರತಕ್ಕಂತಹ ಏನಂದ್ರೆ ಷೇರುದಾರರು ಯಾರಿದ್ರು ಅವರ ಗಮನಕ್ಕೆ ತಾರದೆ ಬಹಳಷ್ಟು ಷೇರುದಾರರ ಮಾಹಿತಿಯನ್ನು ಕೊಡದೇನೆ ಸಂಪೂರ್ಣವಾಗಿ ಇಡೀ ಕಂಪನಿಯನ್ನ ತಮ್ಮ ಹದ್ದುಬಸ್ತಿಗೆ ತೆಗೆದುಕೊಳ್ಳುವಂತ ತಮ್ಮ ಹತೋಟಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು ಅನ್ನುವಂತಹ ಆರೋಪ ಏನು ಕೇಳಿ ಬರ್ತಾ ಇತ್ತಲ್ಲ, ಆ ಪ್ರಕರಣ ಈಗ ಬಹುತೇಕ ಅಂತಿಮ ಹಂತಕ್ಕೆ ಬಂದು ನಿಂತು ಹೋಗ್ಬಿಟ್ಟಿದೆ. ಮೋತಿಲಾಲ್ ಅರೋರಾ ಅವರು ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಅವರು ಖಜಾಂಚಿ ಆಗಿದ್ರು. ಆ ಸಂದರ್ಭದಲ್ಲಿ ನಡೆದಿದೆ ಅನ್ನಲಾಗಿರುವಂತಹ ಏನಂದ್ರೆ ಹಗರಣಗಳ ವಿಚಾರವಾಗಲೂ ಸಹಿತ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಆದ್ರೆ ಅವರು ಏನು ಖಜಾಂಚಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ನನಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ತದನಂತರ ಬಹಳಷ್ಟು ಜನರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅಂದ್ರೆ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸ್ವತಃ ಕರ್ನಾಟಕದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಕಾರಣ ಏನು ಅಂತಂದ್ರೆ ಅವರು ಸಹಿತ ಆ ಒಂದು ಸಂಸ್ಥೆಯ ಒಬ್ಬ ಸದಸ್ಯರಾಗಿರುವಂತಹ ಕಾರಣಕ್ಕಾಗಿ. ತದನಂತರ ಅಂತಿಮವಾಗಿ ಬನ್ಸಾಲ್ ಅವರ ವಿಚಾರಣೆ ನಡೆಯಲಾಗುತ್ತಲ್ಲ, ಬನ್ಸಾಲ್ ಅವರ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಯನ್ನು ಗೊತ್ತಾಗಿದೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಕೆಲವೊಂದು ಒಳಗಡೆ ನಡೆದಿರ್ತಕ್ಕಂಥ ಸಂಸ್ಥೆ ಒಳಗಡೆ ನಡೆದಿರ್ತಕ್ಕಂತಹ ಕೆಲ ಏನಂದ್ರೆ ದೋಷಗಳು ಗೊತ್ತಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬಾರಿ ರಾಹುಲ್ ಗಾಂಧಿ ಅವರಿಗೆ ವಿಚಾರಣೆಗೆ ಕರೆಯಬಹುದು. ಅದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಇಡಿ ಏನು ದೇಶಾದ್ಯಂತ ಮುಂಬೈ ಆಗಿರ್ಬೋದು, ದೆಹಲಿಯ ಹಾರ್ಟ್ ಸಿಟಿ ಅಂದ್ರೆ ಹಾರ್ಟ್ ಪ್ಲೇಸ್ ಅಲ್ಲಿರುವಂತಹ ಕೆಲವೊಂದು ಪ್ರಾಪರ್ಟಿಗಳಾಗಿರ್ಬೋದು, ಕೋಲ್ಕತ್ತಾದಲ್ಲಿರುವಂತಹ ನ್ಯಾಷನಲ್ ಹೆರಾಲ್ಡ್ಗೆ ಸಂಬಂಧಪಟ್ಟಂತಹ ಒಟ್ಟು 751 ಕೋಟಿ ರೂಪಾಯಿ ಮೌಲ್ಯದ ಪ್ರಾಪರ್ಟಿನ ಜಪ್ತಿ ಮಾಡಿಕೊಂಡಿತ್ತು. ಈಗ ಅದು ಅಂತಿಮ ಹಂತದ ಚಾರ್ಜ್ ಶೀಟ್ಗೆ ರೆಡಿ ಆಗೋದಕ್ಕೆ ತಯಾರಾಗಿದೆ. ಅದಕ್ಕಿಂತ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದು ಬಾರಿ ನೋಟಿಸ್ ಅನ್ನ ಕೊಟ್ಟು ಅವರಿಂದ ಮಾಹಿತಿನ ಕಲೆ ಹಾಕೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಮತ್ತೊಂದು ಬಾರಿ ರಾಹುಲ್ ಗಾಂಧಿ ಅವರಿಗೆ ಬಹುತೇಕ ಈ ತಿಂಗಳ ಕೊನೆಯ ವಾರ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಏನಂದ್ರೆ ಅವರಿಗೆ ನೋಟಿಸ್ ಅನ್ನ ಬರಬಹುದು ಅನ್ನುವಂತಹ ನಿರೀಕ್ಷೆನ ಇಟ್ಕೊಳ್ಳಾಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.